ತಾಳಿಮಾರಿ ಹಣ ಕೊಡಿ ಅಂತ ಮೈಕ್ರೋ ಫೈನಾನ್ಸ್ ನವರ ಟಾರ್ಚರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾಗಿದ್ದು ಕೆಲವು ಊರುಗಳಲ್ಲಿ ಜನರು ಮನೆಯನ್ನೇ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೈಕ್ರೋ ಫೈನಾನ್ಸ್ ಕಿರುಕುಳ ಸಲ್ಲಿಸುವುದಿಲ್ಲ, ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅದರ ಹೊರತಾಗಿಯೂ ರಾಜ್ಯದ ಹಲವೆಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ಮುಂದುವರೆದಿದ್ದು, ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಮಹಿಳೆಯರು ಇಂದು ಬೆಳಗಾವಿಯಲ್ಲಿ ತಾಳಿ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ತಾಳಿಮಾರಿಯಾದರೂ ಸಾಲ ಕಟ್ಟಿ ಎಂದು ಕಿರುಕುಳ. ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರೆದಿದ್ದು, ತಾಳಿಮಾರಿಯಾದರೂ ಸಾಲ ಕಟ್ಟಿ ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕೈಯಲ್ಲಿ ತಾಳಿ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ರೀತಿ ಫೈನಾನ್ಸ್ ಕಿರುಕುಳ ಮುಂದುವರೆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಮಹಿಳೆ ಎಚ್ಚರಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೋರ್ಗಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರಿಗೆ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕಿರುಕುಳ ನೀಡುತ್ತಿದ್ದಾರೆ. ಚೈತನ್ಯ ಫೈನಾನ್ಸ್, ಎಲ್&ಟಿ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಫೈನಾನ್ಸ್ ನಿಂದ ಕಿರುಕುಳ ಇದೆ ಎಂದು ಆರೋಪಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಸ್ವಸಹಾಯ ಸಂಘದ ಹೊಳೆಪ್ಪದಡಿ ಎಂಬಾತ ಸಬ್ಸಿಡಿ ಕೊಡಿಸುವುದಾಗಿ ವಂಚನೆ ಮಾಡಿರುವುದಾಗಿಯೂ ಮಹಿಳೆಯರು ಆರೋಪಿಸಿದ್ದಾರೆ. ಸಾಟಾಕ್ ಹೋಗಿದ್ದೇವ್ರಿ, ಅಲ್ಲೇ ಬರ್ತಾರ್ರಿ ಅವ್ರು. ನಾವು ಊರಾನ ಹತ್ತಿದ ಹಳ್ಯಾವ ಅಂತೇಳಿ ನಾವು ಅಶಕ ತೆಗೆದು ಕೊಟ್ಟವ್ರಿ. ತೆಗೆದು ಕೊಟ್ರ ಏನಾಗುದಿಲ್ಲ, ತುಂಬ ತಗೋರಿ ಅಂತೇಳಿ ಜ್ವರ ಅವರಿಂದ ಕೊಟ್ಟವ್ರಿ. ಅವಾಗ ಕೊಟ್ರ ಅವ ಹಾಟ್ಯ ತಗೊಂಡ ಮನ್ ಮರಿ ಆಗಿ ಹೋಗ್ಬಿಟ್ರಿ. ಹೋದ್ರ ಇಂದ ನಾಳೆ ಅಂದ್ರ ನಾವ ಈಗ ನಾಕ್ ಅಂತ ನಾವ ಕಟ್ಟಿದವ್ರಿ. ಕಟ್ರ ಇನ್ನು ಅವ್ರ ಸಂಜ್ಞಾರ್ ಬಂದ್ರ ನಾವ್ ಇಲ್ರಿ ಕೊಡ್ತಾರ್ರಿ, ನಾವು ಹಿಂಗ್ ಮೋಸ ಬಿದ್ದವ್ರಿ ಅಂದ್ರ ಎಲ್ರ ಊರ್ಲ ಹಾಕೋರಿ ನೀವ್ ಏನ್ರಿ ಮಾರ್ರಿ ಏನ್ರಿ ಮಾಡ್ರಿ, ನೀವ್ ಸತ್ಯವ್ ನಂಗ್ ಮರನ ತರ್ಕೊಡ್ರಿ, ನಾವ್ ತುಂಬತೇವು ಬಿಡ್ತೇವು ಏನಂತ ಗಂಡ ಸಾಕಾಡ್ ಸರಿಯಾಗಿ ಕೊಡ್ತಾನ್ರಿ. ಮಗ ಒಬ್ರಿ ಒಂದ್ ಮಗರ್ರಿ. ನಾವ್ರಿ ಊರ್ ದೇಸಾವ್ರಿ ಇಟ್ಟಂಗಿ ಬಿಡ್ಯಾಕ ಹೋಗಿದ್ವ್ರಿ. ಅಲ್ಲೇ ರಾತ್ರಿ 12 ಗಂಟೆಗ್ ಬಂದ್ ಅಲ್ಲೇ ಕುಂತಾರ್ರಿ ಅವ್ರು. ಹ್ಞೂರಿ ಅಲ್ಲೇ ಬಂದಾರ್ರಿ, ಲೋಕಳಿಗ್ ಬಂದಾರ್ರಿ. ಖಾನಾಪುರಕ್ಕ ನಾವ್ ತೊಲಗಿಂದ ಅಲ್ಲಿ ಹೋಗಿದ್ದೇವ್ರಿ ದುಡ್ಯಾಕ್ರಿ. ತೊಲಗಿಂದ ಲೋಕಳಿಗ್ ಹೋಗಿದೇವ್ರಿ. ನಾವ್ ಹೊಸೂರ್ ಅಂತಾರ್ರಿ ಖಾನಾಪುರ್ರಿ. ನಾವು 2 ಲಕ್ಷ ತಗದೇವ್ರಿ. 4 ರೀ ನಮ್ಗ ಅಟ್ಟಾರಿ 17 ಕೊಟ್ಟಾರ್ರಿ. ಹ್ಞೂನ್ರಿ ಅಟ್ಟಾರಿ 2 ಲಕ್ಷ ತಗದೇವ್ರಿ ನಾವ್ರಿ. ಅಟ್ಟೆಲ್ಲಾ ತಗೊಂಡ್ ಹೋಗ್ಯಾರ್ರಿ ಅವ್ರು. ಅವ್ರ ತಗೊಂಡಾರ್ರಿ. ಇವ್ರ ದಡ್ಡಿ ಹೊಳ್ಯಾಪ್ರ ನನ್ ಮಾಡಿ ತಗೊಂಡ್ ಹೋದ್ರಿ. ನಾವ್ರಿ ಅವ್ರಿ ಗಂಡ ಹೆಂಡತಿ ಮಗಳ ಅವ್ರ ಬಂದಿರ್ರಿ. ನಾವ್ ಇಲ್ರಿ ಮತ್ತೆ ನಡಿತೈತೆ ಇಲ್ರಿ ಅಂತೇಳಿ 2 ಸಲ ಬಂದ್ರಿ. ಇಲ್ರಿ ನಾವ್ ಹತ್ತಿರ ಹಳ್ಯಾರ ತಂಗಿ ಹಂಗೆಲ್ಲಾ ಮಾಡುದಲ್ರಿ, ನಮ್ಮ ಅಮ್ಮನ ಗುಡಿ ಐತ್ರಿ ಅಲ್ಲಿ ಆಣ್ ಕೆರೆ ಮಾಡಿ ಕೊಟ್ಟರು. ನಾನ್ ಹಾಕ್ಯಾಗ್ರಿ ಅಲ್ಲಿ ಮಠ ಹೋಗಿ ಬಂದ್ರಿ. ತುಂಬತಾರ ಅಂದ್ರಿ. ತುಂಬದಕ್ಕ ಅವ್ ಹೆಂಡತಿ ನಟ್ಟ ಕೊಂಡ್ರ ಸತ್ತ ಹೋದಂಗ ಅಡಿಕೊಂಡ್ ಹೋದ್ರಿ. ಈಗ್ರಿ ಇವ್ರ ಫೈನಾನ್ಸ್ದವ್ರ ಬರ್ತಾರ್ರಿ. ಹ್ಞೂನ್ರಿ ಕಿತ್ತೂರ್ರಿ ಬರ್ರಿ. ಅವ್ರ ಏನ್ರಿ ಮಾಡ್ರಿ, ಇವತ್ ನಮ್ ಸಾಲ ತುಂಬ್ರಿ, ಗಂಡ್ರದ್ದು ಮಕ್ಕಳದ್ದು ನಮಗ್ ಹೇಳಿ ತಗದಲ್ಲ. ನಿಮ್ ಬಾಳೆ ಕೊಟ್ಟಿದ್ದೇವು, ನೀವ್ ಬಳಸ್ಕೊರಿ ಅಂತ ಕೊಟ್ಟಿದ್ದೇವು. ಅದನ್ನೆಲ್ಲ ನಾವೇನ್ ಕೇಳಿದ್ರಿ, ನೀವ್ ಸಾಯ್ರಿ, ನಿಮ್ದು ಇದ್ದದ್ ಏನ್ರಿ ಮಾರ್ರಿ, ಒತ್ತೆ ಹೇಳ್ರಿ, ನಿಮ್ ಮಕ್ಕಳ ಮಾರ್ರಿ, ನೀವ್ ಎಲ್ರಿ ಸಾಯವರಕ ನಮ್ ದುಡ್ಡು ತುಂಬ್ರಿ ಅಂತಾರ್ರಿ ಅವ್ರ. ತೋಲ್ಗಿಂದ್ರ ಬಂದವ್ರಿ. ನಾವ್ ಸಂಗೀತ ಸಮಸ್ಯೆ ಆಗೈತ್ರಿ. ನಾವ್ 4 ಸಂಘ ತಗದ್ರಿ ಸರ್. ಅಲ್ಲಿ ಏನ್ ಕಿರಿಕಿರಿ ಏನ್ ಮಾಡ್ತಾರ? ಹೊಳ್ಯಾಪ ದಡ್ಡಿಗೆ ತೆಗೆದು ಕೊಟ್ಟವ್ರಿ ಸರ್. ನಾವ್ ಆ ಮನ್ಯಾಗ ಮೀಟಿಂಗ್ ಆಗೈತ್ರಿ. ಮೀಟಿಂಗ್ ಆಗತ್ತಲ್ಲ ರೀ 30,000 ರೂಪಾಯಿ ತಗೊಂಡ್ ಹೋಗಿದಾರ ಸರ್. ಅವ್ರು ಇದ್ರಾಗ 17,000 ರೂಪಾಯಿ ಹೋದಾರ ಸರ್. ಈಗ 2-3 ಕಂತ್ ತುಂಬಿದನ್ರಿ ಸರ್. ತುಂಬಾ ವಾಲ ನಮ್ಮ ಮನ್ಯಾಗ ಎಲ್ಲಾ ಮೀಟಿಂಗ್ ಆಗೈತ್ರಿ ಸರ್. ನಮ್ಮ ಮನ್ಯಾಗ ಹಂಗೈತ್ರಿ ಇದು ಮೀಟಿಂಗ್ ಸರ್. ಫೈನಾನ್ಸ್ ಸರ್ ಎಲ್ಲಾ ಬಂದ ನಮ್ಮನ್ ಕಾಡತಾರ ಸರ್. ಇನ್ನು ತುಂಬಬೇಕ ಅನ್ನತಾರ ಸರ್. ತುಂಬಬೇಕ್ರಿ ಎಲ್ಲಾ ಮಾರ್ಯಾರು ತುಂಬ್ರಿ ಅನ್ನತಾರ ಸರ್. ಅವ್ರು ಮನ್ಯಾನ್ ಜೋಡ್ನಿ ಆತು ತಾಳಿ ಆತು ಎಲ್ಲಾ ಮಾರನತಾರ ಸರ್. ಹಾ ರೀ ಮಾರನತಾರಿ ಸರ್. ಒಟ್ಟ ಹೋಗ ನಾವ್ರಿ 2 ಲಕ್ಷ ರೀ. 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟಿದ್ರ ಅವ್ರಿ? ಹಾ ರೀ ಕೊಟ್ಟಿದಾರ ಸರ್. ಹಾ ಸರ್ ಕೊಟ್ಟಿದಾರ. ಈಗ್ರಿ ನಾವ್ 2-3 ಕಂತ್ ಅಟ್ಟ ತುಂಬಿದಾರ ಸರ್. ಅವ್ರಿ ಸರ್ 24 ಕಂತ್ ತುಂಬ್ತಾವ ಅಂತ ಹೇಳಿದಾರ ಸರ್. 2-3 ಕಂತ್ ತುಂಬಿ ಜಿಗದ್ ಹೋಗಿದಾರ ಸರ್. 16,000 68,000 ಉಳ್ದೈತ್ರಿ ನಮ್ ಸರ್. ಹಾ ರೀ ಬಾಳ್ ಮಂದಿ ಐತ್ರಿ ಸರ್. ಬಾಳ್ ಮಂದಿ ನಾವ್ರಿ ತೊಲ್ಗಿ ಮಂದಿ ಎಲ್ಲಾ ಬಂದ. ನಮ್ ಮನ್ಯಾಗ ಆಗೈತ್ರಿ ಸರ್ ಮೀಟಿಂಗ್ ಎಲ್ಲಾ ಇದು. ಹಾ ರೀ ಫೈನಾನ್ಸ್ ಸರ್ ಬಂದ ಬಾಳ್ ಕಾರ್ರಿ ಆರಾಮಿಲ್ಲ ಅಂದ್ರು ಬಿಡುದಿಲ್ರಿ ಸರ್. ತುಂಬಾ ಬೇಕಂತಾರ ಸರ್. ನಮ್ಮ ಬಾಳ್ ನಿಂದ್ರ ಆಗೈತ್ರಿ ಸರ್. ಈಗ 2 ತಿಂಗಳ ಆತ್ರಿ ಸರ್. ಹಾ ರೀ ಅವ್ರ ಹೊಳ್ಯಾಪ ದಡ್ಡಿ ರೊಕ್ಕ ತಗೊಂಡ್ ಜಿಗದ್ ಹೋಗ್ಬಿಟ್ಟನ್ರಿ ಸರ್. ಒಬ್ಬೊಬ್ರ ಕಡೆ 4 ಸಂಘ ತಗದ್ರಿ ಸರ್. ನಾವ್ 4 ಸಂಘ ತಗದವ್ರಿ ಎಲ್ಲಾರು.